ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಆದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಈಗಾಗಲೇ ನೀವು ತುಂಬ ವಿಡಿಯೋನ ಯೂಟ್ಯೂಬಲ್ಲಿ ಆದರೆ ನೋಡಿ ಬಂದಿದ್ದೀರಾ. ತುಂಬ ಫೇಕ್ ನ್ಯೂಸ್ ಆದರೆ ಹರಡ್ತಿದೆ. ಆದ್ದರಿಂದ ಕರ್ನಾಟಕದ ನಿಮ್ಮ ಶಾಲಾ ಮತ್ತು ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿಯಿಂದ ಬಂದ ಅಧಿಕೃತ ಮಾಹಿತಿ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಮಾಡ್ಕೊಳ್ಳಿ. ಇಲ್ಲಿ ನಾವು ಅಪ್ಲೋಡ್ ಮಾಡೋದು ಜೆನ್ಯೂನ್ ನ್ಯೂಸು ಅಂದರೆ ರಿಯಲ್ ನ್ಯೂಸು. ಇಲಾಖೆಯಿಂದ ಬಂದಂಥ ಅಧಿಕೃತ ಮಾಹಿತಿಯನ್ನು ಆದರೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ಫೇಕ್ ನ್ಯೂಸ್ ಆದರೆ ನಿಮಗೆ ಯಾವುದೇ ರೀತಿ ಚಾನಲಲ್ಲಿ ಸಿಗೋದಿಲ್ಲ. ಆದ್ದರಿಂದ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಡು ಇಟ್ಕೊಳ್ಳಿ. ಅಂದರೆ ನಿಮಗೆ SLC ಮುಗಿದ ಮೇಲೂ ಕೂಡ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ನೆಕ್ಸ್ಟ್ ಕೋರ್ಸ್ಗೆ ಸಹಾಯ ಆಗ್ತದೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಲೇ ನೀವು ತುಂಬ ಡಿಪ್ರೆಷನ್ ಆದರೆ ಇದ್ದೀರಾ. ಯಾವ ರೀತಿ ಅಂದರೆ ಈಗ ಎಲ್ಲ ಚಾನಲಲ್ಲೇ ಹೇಳ್ತಾ ಇದ್ದಾರೆ, ಈಗ ನಾಳೆನೇ ರಿಸಲ್ಟು, ಇವತ್ತು ಸಂಜೆನೇ ರಿಸಲ್ಟು, ಈ ರೀತಿ ಆದರೆ ಫೇಕ್ ನ್ಯೂಸ್ ಆದರೆ ಶೇರ್ ಮಾಡ್ತಾಯಿದ್ದಾರೆ. ಅದು ಯಾವ ರೀತಿ ಶೇರ್ ಮಾಡ್ತಾಯಿದ್ದಾರೆ ಅಂದರೆ, ಈಗ ಬೇರೆ ರಾಜ್ಯದ ರಿಸಲ್ಟ್ ಬಂದುಬಿಟ್ಟು ನಿಮಗೆ ಹೇಳ್ತಾ ಇದ್ದಾರೆ. ಈಗ ಪಂಜಾಬ್ ಆಗಿರ್ಬೋದು, ಮಹಾರಾಷ್ಟ್ರ, ಈ ರೀತಿ ಇವತ್ತು ಪಂಜಾಬ್ ಹೇಳ್ತಾರೆ, ನಾಳೆ ಮಹಾರಾಷ್ಟ್ರ ಮತ್ತು ಗುಜರಾತ್. ಇದೇ ರೀತಿ ಆದರೆ ಡೈಲಿ ಅವರು ವಿಡಿಯೋ ಮಾಡ್ತಾ ಹೋಗ್ತಾರೆ. ಆದರೆ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಆದರೆ ಸಿಗೋದಿಲ್ಲ. ಆದ್ದರಿಂದ ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಾ. ನಾನು ನಿಮ್ಮ ಕಮೆಂಟ್ ಮಾಡಿಬಿಟ್ಟು ಆದರೆ ಹೇಳ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ, ರಿಸಲ್ಟ್ ನಾಳೆ ಅಂತ ನಿಜಾನಾ ನೋಡಿ. ಇದ್ರ ಬಗ್ಗೆ ಆದರೆ ಕ್ಲಾರಿಫಿಕೇಷನ್ ಆದರೆ ಕೊಡೋದಾದರೆ, ಈಗ ನೋಡಿ ಏಪ್ರಿಲ್ 15ರಿಂದ ಇವ್ಯಾಲ್ಯೂಷನ್ ಸ್ಟಾರ್ಟ್ ಆಗಿದೆ. ಕಂಪ್ಲೀಟಾಗಿ ಇವ್ಯಾಲ್ಯೂಷನ್ ಮುಗಿಯೋಕ್ಕೆ ನಿಮಗೆ ಕನಿಷ್ಠ ಅಂದರೂ ಕೂಡ 15ರಿಂದ 20 ದಿನ ಬೇಕು. ಆಲ್ಮೋಸ್ಟ್ ಮುಗಿಸ್ತಾರೆ ಅಂದರೆ 15 ದಿನ ಆದರೆ ಬೇಕೇ ಬೇಕು. ಆದರೆ ಈಗ 3-4 ದಿನದಲ್ಲೇ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾಯಿದ್ರಿ. ಅದು ಯಾವುದೇ ರೀತಿ ಸಾಧ್ಯವೇ ಇಲ್ಲ. ಈಗ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಆದರೆ ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಎಕ್ಸ್ಪೆಕ್ಟೆಡ್ ಡೇಟು, ಇಲಾಖೆಯಿಂದ ಯಾವ ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಆದ್ದರಿಂದ ಸ್ಟಾರ್ಟಿಂದ ಎಂಡವರೆಗೂ ನೋಡಿ. ಈಗ ನಾನು ಇವ್ಯಾಲ್ಯೂಷನ್ ಯಾವ ರೀತಿ ನಡೀತಿದೆ ಮತ್ತು ಇವ್ಯಾಲ್ಯೂಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂತ ವಿಡಿಯೋ ಆದರೆ ಮಾಡಿದ್ದೀನಿ. ಅದ್ರ ಜೊತೆಗೆ ಮತ್ತು ನೀವು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂದರೆ 80ಕ್ಕೆ ಎಷ್ಟು ಪಾಸಿಂಗ್ ಮಾರ್ಕ್ಸು ಮತ್ತು 100 ಅಂಕಗಳಿಗೆ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಅಂತ ವಿಡಿಯೋ ಆದರೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ, ತಪ್ಪದಿ ಚೆಕ್ ಮಾಡಿ. ಈಗ ತುಂಬ ವಿಡಿಯೋ ಆದರೆ ನೋಡ್ತಾ ಕೊಂಡಿರಬೇಡಿ, ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಾ. ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಯಾಕಂದರೆ ಇಲಾಖೆಯಿಂದ ಇದನ್ನು ಬಂದಂತಹ ಮಾಹಿತಿ ಮಾತ್ರ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಚಾನಲ್ನ ಶೇರ್ ಮಾಡಿ, ಇದನ್ನೇ ಮಾತ್ರ ಚೆಕ್ ಮಾಡ್ತಾ ಇರುವಂಥ. ಯಾಕಂದರೆ ಈಗಾಗಲೇ ನೀವು ನೋಡಿ ಬಂದಿರ್ತೀರ, ನಿಮಗೆ ಅರ್ಥ ಆಗಿರುತ್ತೆ ಯಾವ ರೀತಿ ವಿಡಿಯೋದಲ್ಲಿ ಪೋಸ್ಟ್ ಆಗ್ತೀವಂತ. ಆದ್ದರಿಂದ ಅಧಿಕೃತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳಿದರೆ, ಮತ್ತು ನೀವು ತುಂಬ ವಿದ್ಯಾರ್ಥಿಗಳು ಡಿಪ್ರೆಷನ್ಗೆ ಒಳಗಾಗಿದ್ದೀರಾ. ಸೊ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಇಲಾಖೆಯಿಂದ ಬಂದಿದೆ. ಅಂದರೆ ನಿಮಗೆ ಇವ್ಯಾಲ್ಯೂಷನ್ ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಆದರೆ ಹೇಳಿದ್ದಾರೆ. ಅಂದರೆ ಈಗ 15ಕ್ಕೆ ಅದು ಸ್ಟಾರ್ಟ್ ಆಗಿದೆ, 25ರ ಒಳಗೆ ಆದರೆ ಕಂಪ್ಲೀಟಾಗಿ ಇವ್ಯಾಲ್ಯೂಷನ್ ಆದರೆ ಮುಗಿಸ್ತಾರೆ. ಮತ್ತು ಡಾಟಾ ಎಂಟ್ರಿ ಮಾಡೋದು ಒಂದು ದಿವಸ 2 ದಿವಸ ತೆಗೆದುಕೊಳ್ತಾರೆ. ಅಂದರೆ ಕಂಪ್ಯೂಟರ್ಗೆ ನಿಮ್ಮ ಮಾರ್ಕ್ಸ್ನ ಎಂಟ್ರಿ ಮಾಡೋಕ್ಕೆ. ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಏಪ್ರಿಲ್ ಮುಗಿಯೋದ್ರೊಳಗೆ ಬರ್ತದೆ. ಈ ಬಾರಿ ನಿಮಗೆ 3 ಪರೀಕ್ಷೆ ಇರೋದ್ರಿಂದ, ಅಂದರೆ ಮೇನ್ ಎಕ್ಸಾಮ್ 3 ಇರೋದ್ರಿಂದ ನಿಮಗೆ ಆದಷ್ಟು ಬೇಗ ಆದರೆ ರಿಸಲ್ಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದಷ್ಟು ಎಲ್ಲರೂ ಪಾಸ್ ಮಾಡ್ತಾರೆ. ಮತ್ತು ಫೇಲ್ ಆದರೂ ಕೂಡ ನೀವು 2ನೇ ಎಕ್ಸಾಮು 3ನೇ ಎಕ್ಸಾಮಲ್ಲಿ ಕಟ್ಟಿ ಬರೋದು ಪಾಸ್ ಆಗ್ಬೋದು. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ತಪ್ಪದೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಚಾನಲ್ನ ಚೆಕ್ ಮಾಡ್ತಾ ಇರು ಅಂತ ಹೇಳಿ. ಯಾಕಂದರೆ ಅಧಿಕೃತ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.